ಈಗ ಜೈನರು, ಸಿಖ್ಖರು, ಬೌದ್ಧರು ಕೂಡ ಇದಾರಲ್ಲ, ಅವರದ್ದು ಪ್ರತ್ಯೇಕ ಧರ್ಮ. ಅವರಿಂದ ಯಾರಿಗಾದ್ರೂ ತೊಂದರೆ ಆಗಿದ್ಯಾ? ತೊಂದರೆ ಆಗಿಲ್ವಲ್ಲ. ಹಾಗೆಯೇ ಲಿಂಗಾಯತ ಧರ್ಮ ಕೂಡ ಈ ಬಾರಿ ಸಿಎಂ ಸಿದ್ದರಾಮಯ್ಯ ತಲೆ ಕಟ್ಟೋದಕ್ಕಾಗಲ್ಲ, ಹಿಂದೆ ಆಟ ಆಡಿದ ಹಾಗೆ ಈಗಾಗಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸಿಖ್ಖರು, ಪಾರ್ಸಿಗಳಂತೆ ಪ್ರತ್ಯೇಕ ಧರ್ಮಕ್ಕೆ ಮನವಿ ಮಾಡಿದ್ದೀವಿ. ಇನ್ನು ಮುಂದೆಯೂ ಮನವಿಗೆ ಮಾನ್ಯತೆಯನ್ನ ಪಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪ್ರತ್ಯೇಕ ಧರ್ಮದ ವಿಚಾರಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ನಮ್ಮ ಹೋರಾಟ ನಿರಂತರ ಅಂತ ಹೇಳಿ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ರೀತಿ ಸಿಕ್ಕು ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು, ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ? ಅಲ್ಲ, ಮುಖ್ಯಮಂತ್ರಿಗಳ ತಲೆ ಕಟ್ಟುವಂತ ಪ್ರಯತ್ನ ಅದು ಆ ಥರ ಏನು ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತೊಂದು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಯಾವುದು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತೊಂದು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು. ವೀರಶೈವ ಮಹಾಸಭಾ ಲಿಂಗಾಯತ ನಾಯಕರು ಪ್ರತ್ಯೇಕವಾಗಿ ಉಳಿತು ಅನ್ನೋ ಥರ ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಇಷ್ಟು ಮ್ಯಾಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಯಲ್ಲ ನಿಮಗೆ. ಯಾವ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು, ಸಮಾಧಿ ಇರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಅಂತೇಳಿ ಹೇಳಿ ಕೊಟ್ಟಿದ್ದಿದೆ, ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು ಪ್ರತ್ಯೇಕ ಧರ್ಮ ಕೊಡಬೇಕು ಅಂತೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ. ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ. ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನೂ ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ, ಮಾನ್ಯತೆ ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ ಸರ್? ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಲಾಯಿತು. ಈ ಬಾರಿ ಆ ಆಟ ಎಲ್ಲ ನಡೆಯಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ. ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯಜಿಯವರು ಇವತ್ತು ಜನಸಮೂಹದ ನಾಯಕರಿದ್ದಾರೆ. ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧಿತ್ವ ಮಾಡಿದರೆ ಅದ್ರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಾರು ಎಲ್ಲ ಕೂಡಿ ಬಂದರೆ. ಮೊದಲು ಹೇಳಿದರು ಅವರು, ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.